ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಜೈ ಜವಾನ್, ಜೈ ಜವಾನ್. ಹುಕ್ಕೇರಿ ರೈತರಿಗೆ, ಹುಕ್ಕೇರಿ ರೈತ ತಾಯಂದಿರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ, ಜೈ ಜವಾನ್, ಜೈ ಜವಾನ್. ಎಲ್ಲರೂ ನಮಸ್ಕಾರ. ಆಗಿದೆ 75 ದಿವಸದಾಗ ಸುಮಾರು 82 ಟಿಸಿ ಅಡಿಷನಲ್ ಮಾಡಿದೆವು. ನಿರಂತರ ಜ್ಯೋತಿ ಎಲ್ಲೆಲ್ಲಿ ಕೊಡೋದಾಗಿದೆ, ಯಾವ್ಯಾವ ಊರಾಗ ಅಲ್ಲಿ ಕೊಟ್ಟಿದ್ದೆವು. ಸುಮಾರು 2-2.5 ಸಾವಿರ ಮನೆಗಳಿಗೆ ಈಗಾಗಲೇ ನಾವು ನಿರಂತರ ಜ್ಯೋತಿ ಕೊಟ್ಟಿದ್ದೀವಿ. ಕೆಲವೊಂದಿದ್ದು ನಿರಂತರ ಜ್ಯೋತಿಗಳನ್ನು ಕಟ್ ಮಾಡಿದಾರೆ ಅಂತ ಆರೋಪ. ಅದ್ರ ಮ್ಯಾಗ ಐಪಿ ಸೆಟ್ ಇತ್ತು ಹಣ ನಾವು ಕಟ್ ಮಾಡಿದ. ಈ 3 ವರ್ಷದಿಂದ ಅದನ್ನ ವಿಚಾರ ಮಾಡಬಹುದಿತ್ರಿ. ಐಪಿ ಸೆಟ್ ನಿರಂತರ ಕೊಡುವಂತ ನಮ್ ಕಡೆ ಇರಕ್ಕಿಲ್ಲ. ಈ 75 ದಿವಸನಾಗ ಒಂದೇ ಮಿಟ್ನೇನ್ರಿ ಅಣ್ಣ, 75 ದಿವಸನಾಗ ಇದ್ ಮಾಡಕ್ ನಾವು ಸ್ಟಾರ್ಟ್ ಮಾಡಿದೆವು. ನಿರಂತರ ಜ್ಯೋತಿ ಎಲ್ಲಿ ನಾವು ಕೊಟ್ಟಿಲ್ಲ. ಹೇಳ್ರಿ ನೀವು ನಿರಂತರ ಗೊತ್ತಾಡ್ದವ್ರು ಬಿ ಬಂದಿರ, ನಾವ್ ಯಾವ ಬರ್ತಾಗ ಮಾಡಿಸ್ಕೊಡ್ತೇವೆ ಅಂತ ಹೇಳಿದೆವು. ನಮ್ ಕಾಲಾವಕಾಶ ಕಡಿಮೆ ಐತಿ, ನಾವ್ ಏನ್ ಮಾಡೋರು ನೀವ ಹೇಳ್ರಿ. ಅವಧಿ ತಗೊಂಡ್ ನೀವು ಹೇಳ್ತಂಗ ಕೇಳಿ. ಇವತ್ತ ನಾವು 75 ದಿವಸ ಹೊರಗೆ ಯಾಕೆ ಬಿದ್ದೇವು? ನಾವು ರೈತರ ಕೆಲಸ ಆಗ್ಲಿಲ್ಲ ನಮ್ ಕಡೆ ಅನ್ನ ನಾವು ಹೊರಗೆ ಬಿದ್ದೇವು. ಅದನ್ನ ಬಿಟ್ಟು ನಮ್ದು ಬೇರೆ ಉದ್ದೇಶ ಇರಕ್ಕಿಲ್ಲ. ಸರ್ ನೀವ ಹೇಳಿದಾರಲ್ರಿ, ಅಧಿಕಾರವನ್ನು ಪಡ್ಕೊಂಡಾಗ ನೀವ ಹೇಳಿದ್ರಿ ನಾವು ನಿಮ್ಮ ಎಲ್ಲಾ ರೈತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ, ನಿಮ್ ಎಲ್ಲಾ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಈಗ ನೀವು ದಿನಗಳನ್ನ ಲೆಕ್ಕ ಹಾಕಿ ರೈತರ ಸಮಸ್ಯೆ ಬಗೆಹರಿಸಕ್ ಆಗುದಿಲ್ಲ ಅಂತ ಹೇಳಿ ಹೇಳಾಕ್ತಿದ್ರಿ. ಯಾಕೆ ಈ ಕಾರಣ? ಅಂದ್ರೆ ಟೈಮ್ ಇತ್ತು ಹೇಳ್ರಿ ಸರ್, ಅಧಿಕಾರ ತಗೋರ್ತ್ನಾಗ ನೀವು ಇದ್ದ ಮಾತಾ ಈಗ ಯಾಕಿಲ್ಲ? ಅಧ್ಯಕ್ಷರ ಸುಮಾರು 100 ಟಿಸಿ ವರ್ಷಕ್ಕೆ ಮಾಡೋದು ನಮ್ ಟಾರ್ಗೆಟ್. ಆದ್ರೆ 75 ದಿವಸ 82 ಟಿಸಿ ಕುಣಿಸಿದ್ವು. ಇದನ್ನ ನಾವು ಮಾಡಿಲ್ಲ ಅಂದ್ರೆ ಅಧಿಕಾರ ತಾಕತ್ತಿದ್ದ ನಾವು ಮಾಡಿದೆವು. ಇನ್ನು ಬಂದ್ ಮತ್ತೆ ಚಾನ್ಸ್ ನಮ್ಮ ರೈತರು ಕೊಟ್ರೆ ಇದಕ್ಕಿಂತ ನಾವು ಹೆಚ್ಚು ಪ್ರಮಾಣ ಮಾಡ್ತೇವೆ ನಾವು. ಸರ್, ಈ ಉಳಿದ ಸಮಸ್ಯೆಗಳಿಗೆ ಯಾರು ಹೊಣೆಗಾರ? ಸರ್ಕಾರ ನೀವ ಮಾತು ಕೊಟ್ಟಿರಲ್ಲ, ಈ ಉಳಿದ ಸಮಸ್ಯೆಗಳಿಗೆ ಯಾರು ಹೊಣೆಗಾರ? ನಮ್ ತಾಕತ್ ಇರಕ್ಕಿಲ್ಲ. ಸುಮಾರು 12 ವರ್ಷದಿಂದ ನಿರಂತರ ಜೊತೆ ಬಂದಿದ್ದೆ. ಆದ್ರೆ ಇದು 45 ಕೋಟಿ ರೂಪಾಯಿ ಇವತ್ತು ಎಸ್ಟಿಮೇಟ್ ಆಗೈತಿ. ಆ ಎಸ್ಟಿಮೇಟ್ಗೆ ನಮ್ಗೆ ದುಡ್ಡು ಇರಕ್ಕಿಲ್ಲ. ನಮಗ ಸರ್ಕಾರ ಮಟ್ಟದಲ್ಲಿ ಬಂದ್ರೆ ನಾವು ಮಾಡಬೇಕಾಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾರು, ಯಾವ ಬಂದ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ. ಸರ್, ಈ ನಿಮ್ಮ ಅವಧಿ ಮುಗಿತಾ ಬಂತು ಸರ್, ಇವತ್ತು ಎಂಡ್ ನಿಮ್ದು ಅವಧಿ. ಈಗ ಎಲೆಕ್ಷನ್ ಘೋಷಣೆ ಮಾಡುವಂತ ಹಂತ ಬಂದದ್ರಿ. ಹೌದ್ರಿ, ಇನ್ನ ಸಮಸ್ಯೆಗಳನ್ನ ಹಂಗ ಉಳಿಸ್ಕೊಂಡು ಬಿಟ್ರಿ ನೀವು ಸರ್. ಸಮಸ್ಯೆಗಳನ್ನ, ರೈತರ ಸಮಸ್ಯೆಗಳನ್ನ ಹಂಗ ಅಲ್ಲ, ನಮಗ್ ಚಾನ್ಸ್ ಕೊಡ್ಲಿಲ್ಲ. ನೆಕ್ಸ್ಟ್ ಬಂದವ್ರೆ ಮಾಡಬೇಕ್ರಿ, ಮಾಡ್ಬೇಕ್ರಿ ಸರ. ಈಗ ನೀವು ಎಲ್ಲರಿಗೂ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅಂತೇಳಿ 8 ದಿನದೊಳಗನ ಬಗೆಹರಿಸ್ತೇವೆ, ನಾ ಯಾರ ಸಮಸ್ಯೆನೂ ಕಾಯುದಿಲ್ಲ ಅಂತ ಹೇಳಿದವ್ರು ತಾವ ಹೇಳಿದ್ರಲ್ಲ. ನಾ ಹೇಳಿದ ಯಾಕೆ ಸಮಸ್ಯೆಗಳು ಏನ್ ಮಾಡಕ್ಕಾಗ್ತಿತ್ತು? ಅಲ್ಲ, ನೀವು ಮೊದಲು ಹೇಳಿದಾರೆ, ನೀವು ಹೇಳಿದ್ರಲ್ಲ. ಆಗ ನೀವು ದಿನಗಳನ್ನ ನೆನಪು ಮಾಡ್ಕೊಂಡು ಮಾತಾಡ್ಬೋದು. ನೀವು ಹೇಳೋದ ನಾವು ಅವಧಿನ ಕಡಿಮೆ ಅಷ್ಟದ ಮಾಡಿದ್ವಲ್ಲಾಕ್ರಿ. ವರ್ಷದ ಕೆಲಸ ನಾವು 75 ದಿವಸನಾಗ ಮಾಡಿದ್ವಿ ಇಲ್ಲ ಕೇಳ್ರಿ ನೀವು. ಅಲ್ರಿ ಮಾಡಿದ್ರಿ. ಯಾವ ರೈತರಿಗೆ ನಾವು ಇವತ್ತು ಟಿಸಿ ಸೇಮ್ ಡೇ ಕುಂಚಿದೆವು. ಅಡಿಷನಲ್ ಟಿಸಿಗಳು ಮಾಡಿದೆವು. ನಿರಂತರ ಜ್ಯೋತಿ 2,500 ಮಂದಿಗೆ ಇವತ್ತು ಅಡಿಷನಲ್ ಇದಾಗ ಕೊಟ್ಟಿದ್ದೀನಿ ನಿರಂತರ ಜ್ಯೋತಿ. ಮತ್ತೆ ಸಮಸ್ಯೆಗಳನ್ನ ಹೊತ್ತು ತಗೊಂಡ್ಬಂದಾರ ರೈತರು. ಸಮಸ್ಯೆ ತಾಲೂಕಿನ ರೈತರ ಸಮಸ್ಯೆ ಯಾರ ಮನೆಗೆ ಹೋಗಿಲ್ಲ ಸರ್ ಅವ್ರು. ಯಾರ ಮನೆಗೆ ಬಂದ ಅವಶ್ಯಕತೆ ಇಲ್ಲ. ರೈತರದ ಅಪ್ಪನಗೌಡರ ಕಟ್ಟಿದ ಒಂದು ಸಂಸ್ಥೆ ಐತಿ. ಈ ಸಂಸ್ಥಾ ವತಿಯನ್ನು ನಾವು ಮಾಡಬೇಕಾಗ್ತೈತಿ. ನಾವು ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರೋರಾಗುವತ್ತ ಅವ್ರು ಮಾಡಬೇಕಾಗ್ತೈತಿ. ಇದಾದ ಯಾರ್ದು ಮನೆಯದ ಸಂಸ್ಥಾನಲ್ಲಿದ್ದ ಸಾರ್ವಜನಿಕ ಐತಿ. ನಾನು ಒಬ್ಬ ರೈತ ಇದ್ದಾನೆ. ನಾವೇನು ಬೇರೆದವ್ರು ಅಲ್ಲ. ನಾವು ಅರಿವಿ ಅಟ್ಟೆ ಚೇಂಜ್ ಇದ್ದಾವ್ ಕರೆ ನಾವು ರೈತರು ಇದೇವು. ಮತ್ತೆ ನಿಂತರಿ ಹೇಳಿ ಸರ್. ನಿರಂತರ ಜ್ಯೋತಿಗೆ
ಹಣಗಳನ್ನ ಜಾಸ್ತಿ ಫೀ ಜಾಸ್ತಿ ನಾವು ಹೇಳ್ದಂಗೆ ಕೇಳ್ರಿ. ಈಗಾಗಲೇ ನಮ್ಮ ಬೋರ್ಡ್ ರೆಸಲ್ಯೂಷನ್ ಐತಿ, ಅದ್ರ 50% ಮಾಡೋದು. ಅದ್ರ ರೈತರ ಮ್ಯಾಗ ಹೆಚ್ಚು ಬೀಳಬಾರ್ದಂತೆ ಪಂಚಾಯತ್. ಈಗ ಅಧ್ಯಕ್ಷರು ಹೇಳಿರಲ್ಲ, ಪಂಚಾಯತ್ ಕಡೆಯಿಂದ 10 ಲಕ್ಷ 8 ಲಕ್ಷ ಕೊಡ್ತೇವೆ, ಅದನ್ನ ಕೊಟ್ರೆ ಇಮಿಡಿಯೇಟ್ಲಿ ನಾವು ಯಾವ್ಯಾವ ಮಾಡಿಸ್ಕೊಡ್ತೇವೆ. ಇದು ಬಹಳಷ್ಟು ತುಂಬಿದವರು. ಮತ್ತೆ ಪಂಚಾಯತ್ ಯಾವ ರೈತಗೆ ಇಲ್ಲಿವರೆಗೆ ಅಡಿಷನಲ್ TC ಯಾರು ಕೊಡಾನೆ ಅಂತ ಒಬ್ಬರ ರೈತರಿಗೆ ಎಲ್ಲಾರು ಕೊಟ್ಟಿದ್ವು. ಲೋಡ್ ಎಲ್ಲಿದ್ದಲ್ಲಿ 125 ಲೋಡ್ ಇದ್ದಲ್ಲಿ ನಾವು TC ಹಾಕಿದ್ವು. ಲೈಮನ್ ಕೋಳಿ ಅವ್ರದಾರ್ರಿ, ಅಡಿಷನಲ್ ಯಾರು ಕೊಟ್ಟಿಲ್ಲ ಕೇಳ್ತಿ ಹಿಂಗ್ ಕೈ ಮಾಡ್ಯಾರಿ. ಪೆಟ್ರೋಲ್ TCಗೆ 100 TC ಹಾಕಿದ್ ಮತ್ತ ಹೊಸ TC ಸುಡ್ತ. ಯಾಕ TC ಅವ್ 2 ಇರ್ತಾವ ಮಾಪ್ ನಂಗೆ ಗೊತ್ತಲ್ಲ. 100 ಅಂದ್ರೆ ಲೋಡ 150 ಐತಿ, ಅದಕ್ಕೆ ಅಡಿಷನಲ್ ಆಗಬೇಕು. ಯಾಕೆ ಮಾಡಲಿಲ್ಲ? ಯಾವ TC? ಪೆಟ್ರೋಲ್ TC ವಾಡಿ ಬರ್ತೇವೆ ನೋಡಪ್ಪ. ತಾಲೂಕ ನಾವೇ ಹೋಗ್ತೀವಿ. ಅವ್ ಇವಾದ್ ಬಂದಿದ್ದ ಕರೋಶಾದ್ ಬಂದಿದ್ದ ಅದಕ್ಕೆ TC ಪೋಲ್ ಒಗದೇವ್ರಿ. ಪೋಲ್ ಒಗದ್ರಲ್ಲಿ ನಮ್ ಹೊಲ್ದಾಗ ಬೆಳೆ ಐತಿ ಹಾಕಬೇಡ್ರತ್ತಂತ ಅಲ್ಬಾ. ನಾ ಹೇಳ್ದಂಗ ಕೇಳಣ್ಣ, ನೀ ಏನಾದ್ರೂ ಬಿ ಎಲ್ಲಾ ಅಧ್ಯಕ್ಷರ ಅಲ್ಲಿ ಒಯ್ತನ್ನ ಅಲ್ಲಿ TC ಪೋಲ್ ಬಿದ್ದಿಲ್ಲ ಅಂದ್ರೆ ನೀ ಹೇಳ್ಬೇಕ ಪೋಲ್ ಹೋದ ಅಂತ. ನೀ ಯಾಕೆ ರೈತ ಬೆಳೆ ಮಾಡಿ ಹೊಲ ಹಾಕ್ತಾನೆ ಅಂತಾರ. ಹೆಂಗ್ ಮಾಡೋದು? ನಾ ಇನ್ನ ಒಂದ್ ಮಿತ್ರ ಅಧ್ಯಕ್ಷರ ಅಡಿಷನಲ್ ಯಾವ್ದು ಹಾಕಿಲ್ಲ ಹೇಳ್ರಿ. ಈಗ 1 ವರ್ಷ ಮ್ಯಾಲ ಆತು, ಇವ್ರ ಇನ್ನ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಈ ಹೊಲ್ದಾಗ ಬೆಳಿ ಮಾಡಿದ್ ಮತ್ತ ಕೊಂಬ್ ಹೋಗ್ಯಾಕಂದ್ರ ಬೆಳಿ ನಾಶ ಆಗ್ತೈತಿ. ಅಧ್ಯಕ್ಷರ ಕೇಳ್ತೀವಿ ಹೆಂಗ್ ಮಾಡೋದ್ರಿ? ಯಾವ ಅಡಿಷನಲ್ ಹಾಕೋದಿಲ್ಲ ಹೇಳಂದ್ರು. ಈಗ ನಮ್ಮ ಕೇಳ್ರಿ ನೋಡ್ರಿ ವಾದ ನೋಡ್ರಿ ಯಾವ ರೈತರು ಬರ್ತಿರ್ಕಿಲ್ಲ, ಯಾವ ಒಬ್ಬ ರೈತರು ಬರ್ತಿರ್ಕಿಲ್ಲ ಕೆಲಸ ಮಾಡಿದ್ರಂದ್ರ 2 ದಿವಸ ಕಾಯೋದ್ರಿ. 75 ದಿವಸ ಒಂದ್ ಮೀಟರ್ ಅಲ್ಲ. ನಾವು ನೀವು ಹೇಳಿದ ತಕ್ಷಣ ಹೋಗಿದ್ದೇವೆ ಬೆಳಿ ಎಲ್ಲಿ ಸರ್ ಮೆಲ್ಲೈನ್ ಹೋಗಿ ಸೆಪರೇಟ್ TC ಆಗ್ಬೇಕು. 100ರಿಂದ ಮ್ಯಾಗಿನ ಹೆಚ್ಚಿನ ಫೋನ್ ಬಿದ್ದಾವ್ರಿ. 60 ಬಂದ್ರೆ ಹೊಲ್ಲಾಗ ಹೆಂಗ್ ಮುಗಿತಾರ್ರಿ? 100 TC 60 TC ಕುಡಿಸ್ತಾರೆ. 100 TC 60 TC ಕುಡಿಸ್ತಾರೆ. ಕೇಳ್ರದ ಅಧ್ಯಕ್ಷರ ಅಧ್ಯಕ್ಷರ ಯಾವ ಊರಾಗ್ರಿ? ಯಾವ ಊರಾಗ? ಗ್ರಾಮಸ್ಥರ ಹೇಳ್ರಿ. ಹೇಳ್ರಿ ಅದು ಹಂಗ ಇಡ್ಬೇಡ್ರಿ, ಅದು ಮುಚ್ಚಿಡ್ಬೇಡ್ರಿ. ಅದು ಏನಾಗಿಲ್ಲ ಹೇಳ್ರಿ. ಮತ್ ಇವ್ರೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅಂತ ಹೇಳಿದವ್ರ ಸಮಸ್ಯೆಗಳು ಯಾಕೆ ಉದ್ಭವ ರೀ? ಯಾಕೆ ಸಮಸ್ಯೆಗಳಿಗೆ ಸರ್ ನೀವ ಮಾಡ್ತೀವಿ ಅಂತಂದ್ರಿ, ನೀವ ಎಲ್ಲಾ ಬಗೆಹರಿಸ್ತೀವಿ ಅಂತ ಹೇಳಿದ್ರಿ ಸಮಸ್ಯೆಗಳನ್ನ. 5 ವರ್ಷ ನಿಮ್ದ ಅಧಿಕಾರ ನಮ್ ಕಡೆ ಪವರ್ ಇರಕ್ಕಿಲ್ಲ. ಈ ನೋಡಿ 75 ದಿವಸ ನಾವು ಬಂದ್ ನೋಡ್ರಿ. ನಿಮ್ಮ ರೈತ ಎಲ್ಲಾರ್ಗೂ ಗೊತ್ತೈತಿ ವಿಷಯ. ಯಾಕಾಗಿಲ್ಲ ಅದಕ್ಕೆ ಕಾರಣ ನೀತಿ ಎಲ್ಲ ನಿಮ್ಗೆ ಗೊತ್ತಿದ್ದು. ಹಾ ನೋಡಿ ಇಲ್ಲಿ ಈಗ ಮಾಡೋದಿಲ್ಲ, ಈಗ ಮಾಡೋದಿಲ್ಲ. ಅಡಿಷನಲ್ ಆಗಿ ಕರುಷು ಬಂದ್ ಸ್ವತಃ ನನಗೆ ಕನೆಕ್ಷನ್ ಕೊಡಾರೋ ಇಲ್ವ? 2 ವರ್ಷ ಕನೆಕ್ಷನ್ ಕೊಟ್ಟಿದ್ದೀರಿ. 2 ವರ್ಷ ಹೋಗ್ತೀರಿ ಕಂಬಾರೆ. ಕನೆಕ್ಷನ್ ಅದಕ್ಕೊಂದು 3 ಇಮಿಡಿಯೇಟ್ ಕೊಡಾತಿಲ್ರಿ. ಕೋಡಿಕೆಯಿಂದ ಕೊಡಾತಿಲ್ಲ, ಇಮಿಡಿಯೇಟ್ ಕೊಡತ್ತ. 2 ತಿಂಗಳಾಗೈತ್ರಿ. ಅದ್ ಇನ್ನೂ 100 KM ರೀ. ಅದ್ ನಿನ್ನೂ ಎಬಿಷನ್ 2 ತಿಂಗಳ ಲೈಮನಿಗೆ ಹೇಳ್ತೇವೆ ನಾವು. ಕೋಡಿಕೆ ಇಮಿಡಿಯೇಟ್ ಮಾತಾಡ್ರಿ. ಪಾಟೀಲ್ ರೋಡ್ ರೀ. ನಮ್ ಸಂಜು ಪಾಟೀಲ್ ಕನೆಕ್ಷನ್ ಬರೀ 4 ಕೋಡಿಕೆ ಹೆಬ್ಬಾಳ್ರಿ. ಅಲ್ಲ ನೋಡೋದು ಬೇಡ ಸರ್, ಆಲ್ರೆಡಿ ಐತ್ರಿ.
1 ರೂಪಾಯಿ ಖರ್ಚು ಕನೆಕ್ಷನ್ ಈಗ ಮಾಡಿದ್ರೆ ಏನಾಗೋದ್ರೆ ನಾಳೆ ಅಲ್ಲ ಈಗ ಆಗುವಂತ ಕೆಲಸಕ್ಕೆ ನಾಳೆ ಹುಡುಗಿರಿ ಹೆಬ್ಬಾಳ ಇಮಿಡಿಯೇಟ್ ಕಾತ್ರಿ ಹುಡುಗಿರಿ ಗೊತ್ತಿದೆ ಫೋನ್ ಹತ್ತಿರ ಅವ್ರು ಫೋನ್ ಮಾಡಲ್ಲ ಕನೆಕ್ಷನ್ ಕಟ್ ಮಾಡಿದಾಗ ಕೊಡ್ಬೇಕ್ರಿ ಮಾತಾಡ್ರಿ ಕ್ಲಿಯರ್ ಮಾಡಲ್ಲ ಮಾತಾಡ್ರಿ ಕ್ಲಿಯರ್ ಆಕೈತೆ 1 ನಿಮಿಷ ಹುಡುಗಿರಿಗೆ ಕನೆಕ್ಷನ್ ಕೊಟ್ಟಾಗ ಆಮೇಲೆ ಮುಗಿಸ್ಕೊಂಡು ಸತ್ತ ಅಲ್ಲಿ ಹೋಗ್ರಿ ನಿಮ್ಮ ಲೈಮನ್ ಮಾಡಿದ ಕೆಲಸ ಇಲ್ಲ ನಾನು ಫಾಲೋ ಮಾಡಿಬಿಡ್ತೇನೆ ಅದೊಂದು ನಾವೇನು ಮಾಡೋದಿಲ್ಲ ಸರ ಅದು ಕನೆಕ್ಷನ್ ಕೊಡ್ಲೇಬೇಕ್ರಿ ಮಾತಾಡಿದ್ರಿ ಇವ್ರು ಹೇಳಿ ನಾಳೆ ಚಾಲು ಮಾಡ್ತಾರೆ ಇವತ್ತು ಮಾಡ್ಬೇಕ್ರಿ ಸರ್ ನಾಳೆ ಒಂದು ಕೆಲಸ ಮಾಡಲ್ಲ ನಮ್ಗೆ ಒಂದು ಕೆಲಸ ಮಾಡಲ್ಲ ಇಷ್ಟೆಲ್ಲ ಜನ ರೈತರು ಬಂದರು ಒಂದು ಕೆಲಸ ಮಾಡಂಗಿದ್ರೆ ಹೇಗಾಗ್ತದೆ ಸಾಹೇಬ್ರ ಇಷ್ಟೆಲ್ಲ ಜನ ರೈತರು ಬಂದವರಿಗೆ ಹುತ್ತಲ್ಲಿ ಇವ್ರು ಬರಾಕ ಹುತ್ತಲ್ಲಿ ರೈತರಿಗೆಲ್ಲ ಹುತ್ತಲ್ಲಿ ಬರಾಕ ಎಷ್ಟು ಜನ ರೈತರು ಬಂದು ಕುಡ್ರಾಕ ಈ ಬೀಜ ಹಾಕೋತಾರ ಒಂದು ಕೆಲಸನೂ ಮಾಡಂಗಿಲ್ಲ ಅರ್ಥ ಏನ ಇದ್ರ ಅರ್ಥ ಏನ್ ನಿಮ್ಗ ಇವತ್ತು ಆಗಬೇಕ್ರಿ ಇವತ್ತ ಕೆಲಸ ಆಗೋ ತಕ್ಕ ನಾವು ಇಲ್ಲಿ ಹೇಳಂಗಿಲ್ಲ ಆ ಕೆಲಸ ಕನೆಕ್ಷನ್ ಕೊಟ್ಟಾಗ ಅದೇನಾದ್ರೂ ಸರಿ ಇವತ್ತು ಕನೆಕ್ಷನ್ ಕೊಡ್ಲೇಬೇಕ ಒಂದ ಕೆಲಸ ಆಗಿಲ್ಲ ಇವತ್ತು ಹಂಗೇನಿದ್ರು ಯಾರ್ರಿ ನಾವು ಸಹಕಾರ ಕೊಡ್ತೀವಿ ನಿಮಗ ನೀವೆಲ್ಲ ಮೋಟರ್ ಬಂದ್ ಮಾಡ್ತೀರಿ ನಿಮ್ ಮುಂದೆ ಹೇಳದಾರೆ ಮೋಟರ್ ಚಾಲು ಆತಂದ್ರೆ ಏನ್ ಮಾಡೋದು ನೋಡ್ರಿ ರೈತರ ಬದುಕು ಸರ್ವನಾಶ ಆಗದಕ್ಕೆ ಅದನ್ನ ಅರ್ಥ ಮಾಡ್ಕೊತೀವಿ ನೀವು ಮತ್ತೆ ಹೇಳಿದ್ರೆ ಮೋಟ್ರ್ ಬಂದ್ ಮಾಡೋರು ಕೇಳ್ತೀರಿ ಅಲ್ಲಲ್ರಿ ಅವರೇ ಹೇಳ್ರಿ ಆದ್ರೆ ನೀವು ಅದಕ್ಕೆ ಬಂದು ಬೇರೆ ರೀತಿ ಕನೆಕ್ಷನ್ ತಗೊಳ್ಬೇಕಲ್ರಿ ಟೈಮ್ ಬೇಕೇನ್ ಬೇಡ ಹೇಳಿ 2 ದಿನ ಟೈಮ್ ಬೇಕ್ರಿ ಟೈಮ್ 2 ದಿನ ಅದ ಸಾಹೇಬ್ರ 10 ವರ್ಷ ಅಥವಾ 11 ವರ್ಷ ತೆಗೆದುಬಿಟ್ಟಾದ್ರು 11 ವರ್ಷ ಮಲ್ಕೊಂಡಿದ್ರು 11 ವರ್ಷಕ್ಕೆ ಅಲ್ಲಿ ಮಲ್ಕೊಂಡಾರನ್ರಿ 11 ವರ್ಷ ಅವ್ರು ಬಂದ ಹೇಳ್ತಾರೆ 11 ವರ್ಷ ಹೌದ್ರಿ ಸರ್ ಏನ್ ಮಾಡ ಬರ್ತೈತಿ ನಾವು ಕೊಟ್ಟು ಅಂದ್ರೆ ರೊಕ್ಕ ತೊಗೊಂಬರ್ತೀರಿ ನೋಡ್ರಿ ಅವ್ರ ತಕ್ಷಣ ಯಾಕಂದ್ರೆ ನೋಡ್ರಿ ಸಾರ್ವಜನಿಕ ತೊಂದರೆ ಆಗ್ತಕ್ಕಂತ ನಾವು ಹಣ ತುಂಬಾ ಅವಶ್ಯಕತೆ ಇಲ್ಲ ಅಲ್ಲಿ ಹಾದಿ ಒಳಗೆ ಅಡಚಣೆ ಆಗ್ತಂದ್ರ ಅದನ್ನ ತಾವ ವತಿಯಿಂದ ನಾಳೆ ಇಮಿಡಿಯೇಟ್ಲಿ ನಾಳೆ ಅದು ಹಾಕ್ಬೇಕು ಸಾಕಾಗ ಹೇಳಿದ್ರೆ ಅಷ್ಟ ಬಾಕಿ ಏನ್ ತೊಂದರೆ ಅದಾವು ಸಾಹೇಬ್ರ ಇಲ್ಲಿವರೆಗೆ ಏನಾಗೈತಿ ಏನಿಲ್ಲ ಅನ್ನೋದು ಬೇಡ ಈಗಾಗಲೇ ನಾವು ರೈತ ಸಂಘಟನೆ ವತಿಯಿಂದ ಸುಮಾರು 6-7 ತಿಂಗಳ ಇಲ್ಲಿ ಹೋರಾಟ ಮಾಡೋದು ತಾವು ಕೂಡ 100 ಟಿಸಿಗಳು ಮಾಡಿಕೊಟ್ರಿ ಈಗ ಅಧ್ಯಕ್ಷರು ಬಂದ್ ಮತ್ತು ಅವರು ಕೂಡ ಹಳ್ಳಿಗಳ ಅಡ್ಡಾಡಿ ಎಲ್ಲಿ ತೊಂದರೆ ಅದಾವು ಅಲ್ಲೂ ಕೂಡ ತಾವು ಅಡ್ಡಾಡಿ ಹಳ್ಳಿ ಒಳಗೆ ಹೋಗಿ ಯಾರಿಗೆ ತೊಂದರೆ ಐತಿ ಅವರು ಕೂಡ ಕೆಲಸ ಮಾಡುತ್ತಾರೆ ಅದಕ್ಕೂ ಕೂಡ ನಮ್ದೇನ ಅಭಿನಂದನೆ ಐತಿ ಯಾಕಂದ್ರೆ ಕೆಲಸ ಮಾಡೋರಿಗೆ ಅಭಿನಂದನೆ ಇಲ್ಲ ವಿರೋಧ ಮಾಡಕ್ ಬರ್ತೈತಿ ಚಲೋ ಆಯ್ತು ಒಳ್ಳೇದ ಯಾಕಂದ್ರೆ ಎಲ್ಲರೂ ಆ ನೋವನ್ನು ಅನುಭವಿಸ್ಬೇಕು ಬಂದು ಈಗ ಬದಲಾವಣೆಯನ್ನ ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ತಾವು ಹೆಚ್ಚಿನ ಆದ್ಯತೆ ಹೊರ್ರಿ ಮತ್ತ ಈಗಾಗಲೇ ನಾವೇನನ್ನತ್ತು ಈಗ ಸಂಜು ಅವರು ಏನೋ ಒಂದು 28 ಮಂದಿ ಲಿಸ್ಟ್ ಕೊಟ್ಟಾರು ಅದ್ರೊಳಗ 4 ಲಕ್ಷ ರೂಪಾಯಿದಾಗ ಕೂಡ ಕೆಲಸ ಆಗುವಂತವ್ರು ಅದಾರ 3 ಲಕ್ಷದಾಗೂ ಕೆಲಸ ಆಗುವಂತವ್ರು ಅದಾರ ತಾವೀಗೇನ ನಿಮ್ಗಿದು ಪವರ್ ಇಲ್ಲೇ ಇದೆ ಇದೇನು ದೊಡ್ಡದಲ್ಲ ಇದು 3 ಲಕ್ಷ 4 ಲಕ್ಷ ಹೊಂದುವಂತವು ಏನು ಈಗ ನಿರಂತರ ಜ್ಯೋತಿ ಅದಾವು ನಿರಂತರ ಜ್ಯೋತಿಗಳನ್ನ ಏನ್ 3 ಲಕ್ಷ 4 ಲಕ್ಷ ಇವತ್ತು ತಾವು 2 ಲಕ್ಷ ಇಟ್ಟಿದ್ದೀರಿ ಅದನ್ನ ದಯವಿಟ್ಟು ಏನ್ ಮಾಡ್ರಿ ನಿಮ್ಮ ಚುನಾವಣೆ ಸಂದರ್ಭ ಒಂದು ದಾರಿಯ ಇದು ಕೋರ್ಟ್ ಆಫ್ ಕಂಡಕ್ಟ್ ಮುಗಿಯುವವರೆಗೂ ಇದು 4 ಲಕ್ಷ ತೊಗೊಂಡ್ಬಂದು 4 ಲಕ್ಷ ತೊಗೊಂಡ್ಬಂದ ದಯವಿಟ್ಟು ಈಗ ಅವನ ನಾಳೆಂದ್ರ ಯಾವ ಅಂತ ತೊಂದರೆ ಒಳಗದ ಕೆಲಸ ಸ್ಟಾರ್ಟ್ ಮಾಡ್ರಿ ಆಮೇಲೆ ಏನೈತಿ ತಾವ ಅಧಿಕಾರಕ್ಕೆ ಬಂದ ನಂತರ ಮಿನಿಸ್ಟ್ರ ನೀವೆಲ್ಲರೂ ಕೂಡಿ ಆಗುವತಕ್ಕ ಸರ್ಕಾರದಿಂದ ಯಾಕಂದ್ರೆ ಇಲ್ಲಿ ಮಗಲಾಗಿ ನಮ್ಮಲ್ಲಿ ಮೂಡಲಿಗೆ ಒಳಗ ಇಲ್ಲಿ ರಾಯಬಾಗದಾಗ ಇಲ್ಲೇ ಚಿಕ್ಕೋಡಿಯಾಗ ಫ್ರೀಯಾಗಿ ನಿರಂತರ ಜ್ಯೋತಿ ಕುಣಿಸತ್ತಾರೋ ನೀವು ಅದಕ್ಕೆ ಹಣ ಕಟ್ಟಾತು ಅಂತಾರೆ ಇದು ಬಹಳ ತೊಂದರೆ ಅನಿಸುತ್ತೆ
ನೀವು ಇಲ್ಲ ಅದನ್ನು ಕೂಡ ನಂಗೆ ಗೊತ್ತಿಲ್ಲ. ಅರ್ಜೆಂಟ್ ಯಾರಿಗೂ ಒತ್ತಾಯ ಇಲ್ಲ, ನಿಮ್ಮದ ಯಾರಿಗೂ ಒತ್ತಾಯ ಇಲ್ಲ. ಅರ್ಜೆಂಟ್ ಎಲ್ಲರಿಗೂ ನಿರಂತರ ಜೊತೆ ಅವಶ್ಯಕತೆ ಇರ್ತೈತೆ. ನಾವು ಕೂಡ ಇಲ್ಲಿ ನೋಡ್ರಿ, ಈಗ ಕೆಲವು ದಿನ ಯಾರೋ 5 ಲಕ್ಷ 10 ಲಕ್ಷ ಒಬ್ಬೊಬ್ರು ಕೋಟಿ ಕೂಡ ಇದೆ. ನಾಗರಾಜ್ ಹೇಳ್ತಿದ್ರು 1 ಕೋಟಿ ಗಂಟೆ ಎಸ್ಟಿಮೇಟ್ ಐತಿ, ಯಾರು ತುಂಬಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕೋಟಿ ರೂಪಾಯಿ ನಿಮಗೆ ಉತ್ಪಾದನೆ ಇಲ್ಲ, ಅಷ್ಟ ಲಕ್ಷ ರೂಪಾಯಿ ಸಾಲ ತುಂಬಿ ಹರಿಯಾರ್ಯಾರದನ್ನ ಸರ್ಕಾರ ಎಲ್ಲ ಫ್ರೀ ಅದಕ್ಕೊಂದು 40 ಕೋಟಿ 50 ಕೋಟಿ ರೂಪಾಯಿ ಒಂದು ಫಂಡ್ ಹಾಕ್ಸ್ಕೊಂಬಂದ್ರಪ್ಪ ಅಂತಂದ್ರ ಇಡೀ ನಿಮ್ಮ ಹುಕ್ಕೇರಿ ಕ್ಷೇತ್ರ ಸುಮಾರು ಕ್ಲಿಯರ್ ಆಗುವಂತ ಸಂದರ್ಭ ಐತಿ. ಅದನ್ನು ಕೂಡ ನಾನು ಮಿನಿಸ್ಟರ್ ಅವರಿಗೆ ಮಾತಾಡಿದ್ದೇನೆ. ಅವ್ರ ಒಂದು ಅಪ್ರೂವಲ್ ಸರ್ಕಾರಕ್ಕೆ ಕಳಿಸ್ಯಾರ. ಅದಕ್ಕೆ ಪ್ರಪೋಸಲ್ ಹೋಗೈತಿ. ಅದನ್ನ ಒಂದು ಕಾಲ ಅವಕಾಶದಾಗ ಮಾಡುವಂಥವ್ರು ಮಾಡ್ತಾರ. ಯಾಕಂತಂದ್ರ ಇವತ್ತ ಬಂದು ನಾವು ಎದಿ ಮೇಲೆ ಕೂತ ರೊಕ್ಕ ಸ್ಯಾಂಕ್ಷನ್ ಮಾಡತ್ ನಾವು ಒತ್ತಾಯ ಮಾಡತ್ತು ಖರೆ ಅದು ಸರ್ಕಾರ ಅನುದಾನ ಬರ್ಬೇಕಾಗ್ತೈತಿ. ಸುಮಾರು 45 ಕೋಟಿ ರೂಪಾಯಿ ಅನುದಾನ ಬತ್ತಪ್ಪ ಅಂದ್ರೆ ಎಲ್ಲರಿಗೂ ಆಗ್ತೈತಿ. ಈಗ ಸಂಜು ಅವರ ಏನೋ ಒಂದು ವಿಚಾರ ಇತ್ತಪ್ಪ ಅಂತಂದ್ರ ಈಗ ಯಾರು 4 ಲಕ್ಷ 3 ಲಕ್ಷ ರೂಪಾಯಿ ಮಟ್ಟ ಯಾರು ಅದಾವು ಅದನ್ನ ನಾವು ಇವತ್ತು ಅಧ್ಯಕ್ಷರಿದ್ದೀರಿ. ಏನ್ ಬದಲಾವಣೆ ಏನೇನು ತ್ರಾಸ ಆಗುದಿಲ್ಲ. ಅದಕ್ಕೇನ ನಮ್ಮ ಕಮಿಟಿ ಐತಿ. ಈಗ ಏನ್ರ ಇಂಪ್ಲಿಮೆಂಟ್ ಮಾಡುದಿಲ್ಲ. ಈಗ ನಾವು ಕೋರ್ಟ್ ಆಫ್ ಕಂಡಕ್ಟ್ ಐತಿ, ಚುನಾವಣೆ ಐತಿ ಅಂದ್ರೆ ಕೇಳೋರಲ್ಲ. ಈ ಕಂಪನಿ ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಅದಕ್ಕ ಅವಕಾಶ ಬೇಡ. ಬರೀ ಕಟ್ ಮಾಡನ್ರಿ, ಅಲ್ಲಿ ಮೋಟರ್ ಇದಾವ ಅಂತೇಳಿ ಕಟ್ ಮಾಡನ್ರಿ. ಈಗ ಆಯ್ತ್ರಿ, ನೀವು 3 ವರ್ಷದಿಂದ ಮಾಡಿಸ್ಬೇಕಲ್ಲ, ಸಾಹೇಬ ಸರಿ ಮಾಡ್ಬೇಕಲ್ಲ. 3 ವರ್ಷದಿಂದ ನಿರಂತರ ಜೊತೆ ಹಿಂದೆ ಸ್ಟಾರ್ಟ್ ಇತ್ತು, ಈಗ ಕಟ್ ಹಾಕಿದ್ರೆ ರೈತರಿಗೆ ತಾಪ ಆಗೋದು ಹೋಗಿದ್ರಿ. ಕೊಡ್ಲೇಬೇಕ್ರಿ, ಕೊಟ್ಟಾಗ ಅಲ್ಲಿವರೆಗೆ ಹೇಳಂಗಿಲ್ಲ, ಕೊಡ್ಲೇಬೇಕು. ಹೆಂಗ್ ಚಾಲು ಇರ್ತದಲ್ಲ ಅದನ್ನ ಸರಿ ಮಾಡಿ ಈಗ ಅದನ್ನ ನೀವು ಮಾಡ್ಕೋಬೇಕ್ರಿ. ಕೇಳ್ರಿ, ಈಗ ಅದನ್ನ ರೈತನ ಯಾವ್ದ ನಿರಂತರ ಜೊತೆ ಕೊಡ್ತೀರಿ ಮಾಡಿ ಅವ್ರು ಮಾಡಿಕೊಟ್ಟ ಸರಿಯಾಗಿ ಮಾಡ್ಕೊತಕ್ಕಂಥ ಜವಾಬ್ದಾರಿ. ಅಧ್ಯಕ್ಷರ ಒಂದ್ ನಿಮಿಷ ಹೇಳ್ರಿ. ಈಗ 3 ವರ್ಷ ನಿರಂತರ ಜ್ಯೋತಿ ಕನೆಕ್ಷನ್ ಇದ್ದದನ್ನ ಕಟ್ಟ ಯಾವ ಉದ್ದೇಶದಿಂದ ಮಾಡಿ ಸರ್? ಅದನ್ನ ಯಾವ ಉದ್ದೇಶದಿಂದ ಮಾಡಿದಾರೆ? ಏನ್ ರಾಜಕೀಯ ಪ್ರೇರಿತವಾಗಿ ಯಾರಾದ್ರೂ ಅವ್ರಿಗೇನು ಸಂದೇಶವನ್ನು ಕಳಿಸಿದಾರೋ ಅಥವಾ ಅದನ್ನ ಯಾಕೆ ಕಟ್ ಮಾಡಿದ್ರು? ಅದ್ ಕಾರಣ ಬೇಕಲ್ರಲ್ಲ. ನಿರಂತರ ಜ್ಯೋತಿ ನಿರಂತರವಾಗಿ ಇದ್ರೂ ಕೂಡ ಕಟ್ ಮಾಡಿದಾರೆ ಅಂದ್ರೆ ಅದು ಯಾವ ಉದ್ದೇಶ ಅಥವಾ ರಾಜಕೀಯ ಸಮಸ್ಯೆ? 3 ವರ್ಷದಿಂದ ಬೈಫರ್ಕೇಶನ್ ಆಫ್ ಐಪಿಗಳನ್ನ ಬೈಫರ್ಕೇಟ್ ಮಾಡಕ್ಕಾಗಿ ಅದು ಮಾಡಿದ್ದಂತ ನಮ್ ಸೆಕ್ಷನ್ ಆಫೀಸರ್ ಈಗಾಗಲೇ ಹೇಳಿದಾರೆ. ಈಗ ಸ್ಪಷ್ಟವಾಗಿ ಅದು ಐಪಿ ಮೇಲೆ ಇರೋದ್ರಿಂದ IPTC ಅಂತ ಹೇಳಿ ಬೈಫರ್ಕೇಶನ್ ಆಗಿದೆ. ಅದಕ್ಕೆ ಅಂತಾವು ಈಗ ಎಲ್ಲೆಲ್ಲಿ ಆ ಐಪಿ ಮೇಲೆ ಇದ್ದಂತ ಬೈಫರ್ಕೇಶನ್ ಟಿಸಿಗಳು ಮಾಡಿದಾರಲ್ಲ, ಐಪಿ ಫೀಡರ್ ರೂರಲ್ ಮೇಲೆ ಬಂದ ಬರ್ತದ. ಅದ್ರ ಮೇಲೆ ಮನಿ ಉಳಿದವಂತ ಈಗ ತಮ್ಮ ಬೇಡಿಕೆ ಐತಿ. ಅದ್ರ ಬದಲು ಈಗ ಕೂಲಂಕುಷವಾಗಿ ಅದು ಚರ್ಚೆ ತಗೋತ ಹೇಳಿದ್ದೇನೆ. ಏನೈತಿ ಮಾಹಿತಿ ತಗೋತಾನ ತಮಗೆ ಹೇಳ್ತೇನೆ ಸಂಜು. ಮಾಡಿಲ್ಲ, ಈಗ ಮಾಡ್ತಾರ. ಇವತ್ತು ಬರಾವಿದ್ದೀರಿ ಅಧಿಕಾರ ಮುಗಿತ ಕಾಮ್ ಬರ್ತಾವ. ಸರ್ಕಾರದ ಜವಾಬ್ದಾರಿ ಐತಿ. ನಮ್ಮ ಮನೆಗೆ ಬಂದ್ ಕರೆಂಟ್ ಚಾಲೂ ಮಾಡಿಸಿಕೊಡ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಐತಿ. ಅವ್ರ ಅದ್ರ ಪ್ರಕಾರ ನಮಗ್ ಸರಿಯಾಗಿ ಎಲ್ಲಿ ವಿದ್ಯುತ್ ಏನಾರೇ ಮೇಲಾಯನ ಇರಲಿ LT ಇರಲಿ ಏನಾದ್ರು ಜೋತ್ ಬಿದ್ದಿದ್ದಪ್ಪ ಅದರಿಂದ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭನ ತಕ್ಷಣ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ನಾಳಿದ್ರನ್ನ ನೀವು ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ನಿಮ್ ಪರವಾಗಿ ಒತ್ತಾಯ ಮಾಡೋಣ. ನಾವು 6 ಸರ್ವೆ ನಂಬರ್ ಅಲ್ಲ ಶಿಫ್ಟಿಂಗ್ ಚಾರ್ಜ್ 8 ದಿವಸ ಕೊಟ್ರೆ ಇನ್ನ ಶಿಫ್ಟಿಂಗ್ ಆಗಿಲ್ಲ ಸರ್. 19,000 ರೂಪಾಯಿ ಶಿಫ್ಟಿಂಗ್ ಚಾರ್ಜ್ ಕೇಳ. ಯಾವ ಊರು ನಿಮ್ದು? ಯಾವ ಊರ? ಈಗ ನೋಡ್ರಿ ಈಗ ಸರಿ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂತಂದ್ರ ಈ ಮಂದ್ಯಾಗ ಬಂದ ಒಬ್ಬ ಹಂಗ ಹೇಳುದು, ಅದನ್ನ ಅಮೌಂಟ್ ಕೂಡ ಅದನ್ನ ವಾಪಸ್ ಕೊಡಿಸಿ ಅವ್ನ ಕೆಲಸ ಆಗ್ಬೇಕಷ್ಟ ತಕ್ಷಣ. ನಿರಂತರ ಜ್ಯೋತಿ ಬದಲ ಹೇಳ್ರಿ ಅನ್ನುವಂಥದ್ದನ್ನ ವಿಚಾರನ್ನು ಕೂಡ ಅವರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಬಹುಶಃ ಚರ್ಚೆ ಮಾಡಿದಾರೆ ಒಳಗೆ. ನನಗೂ ಕೂಡ ಜಿಲ್ಲಾ ಉಸ್ತುವಾರಿ ಅವರು ಫೋನ್ ಹಚ್ಚಿರ, ಇಲ್ಲ ಅದು
ಸರ್ಕಾರ ಯೋಜನೆ ಇರೋದ್ರಿಂದ ಅದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಬಂದ ಮೇಲೆ ನಾವೆಲ್ಲರಿಗೂ ಉಚಿತನ ಮಾಡ್ಬೇಕನ್ನುವಂತ ವಿಚಾರದಾಗದು. ಯಾರಿಗೆ ತಕ್ಷಣ ಗಡಬಡಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಮಾತ್ರ ನಾವು ಹೇಳತ್ತು, ನಾವು ಯಾರಿಗೂ ಕೂಡ ಒತ್ತಾಯ ಮಾಡೋದಿಲ್ಲ. ಅಧ್ಯಕ್ಷರ, ನಾನು ಕೂಡ ಅದನ್ನ ಜವಾಬ್ದಾರಿ ಹೊರತನು. ನಾನು ಆದಷ್ಟು ಮಟ್ಟಿಗೆ ಲಘು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿ ಅದನ್ನ ಕೊಡಿಸಿ ರೈತರಿಗೆ ಫ್ರೀಯಾಗಿ ಆಗ್ಬೇಕು ಅನ್ನುವಂತ ವಿಚಾರನ ಮಾಡತ್ತು. ನಾವು ಈಗ ಒಂದ್ 2 ತಿಂಗಳ ತಲೆ ಆ ಭಾಗದಾಗ ಕೆಲಸ ಮಾಡತ್ತು. ಈಗ ನೀವು 5-6 ತಿಂಗಳ ರೈತ ಸಂಘದವ್ರು ಹೋರಾಟ ಮಾಡಿ ನೀವು ಕೂಡ ಕೆಲಸ ನಿರಂತರ ಪ್ರಾರಂಭ ಮಾಡ್ರಿ. ಎಲ್ಲರೂ ಕೂಡಿ ಅದನ್ನ ಮಾಡೋಣ, ದಯವಿಟ್ಟು ಸಹಕಾರ ಕೊಡ್ರಿ ಅನ್ನುವಂಥದ್ದು ಕೂಡ ಜಿಲ್ಲಾ ಉಸ್ತುವಾರಿ ಅವರು ಕೂಡ ನನ್ನ ಜೊತೆ ಅಲ್ಲಿ ಸಂಜೀವ್ನು ಕೂಡ ಇದ್ರು, ಮಾತಾಡ್ರಿ. ಆದ್ರೂ ಕೂಡ ಜನರಿಗೆ ಆತಂಕ ಐತಿ, ಹೌದಲ್ಲ? ಇರ್ಲಿ, ಒಂದು ಕೆಲವು ಸಂದರ್ಭನ ಯಾಕಂದ್ರೆ ನನಗೂ ಕೂಡ ಗೊತ್ತಿದ್ರಿಕಿಲ್ಲ, ಇದು ಚುನಾವಣೆ ನಾಳೆ ಘೋಷಣೆ ಆಕೈತೆ ಅನ್ನುವಂತ ಸಂದರ್ಭ ನನಗ್ ಕೂಡ ನೆದರಿಗಿದ್ರಿಕಿಲ್ಲ. ಇವತ್ತು ಅಚಾನಕಾಗಿ ಬಂದು ಸುಮಾರು ಬೇರೆ ಇನ್ನಿತರ ಇವತ್ತು ಅಡಿಷನಲ್ DC ಇರ್ಬೋದು, ಕಮಲಾಪುರ ಸಾಹೇಬ್ರ ಅವು ಶಿಫ್ಟಿಂಗ್ ಬೇರೆ ಬಹಳ ಜನ ಹೇಳತ್ತಾರ. ಶಿಫ್ಟಿಂಗ್ ಕೂಡ ಯಾಕಂದ್ರ ರೋಡ್ನ್ಯಾಗ ವೈರ್ಗಳು ಜೋತ್ ಬಿದ್ದಾವು, ಮತ್ತ ಆಕ್ಸಿಡೆಂಟ್ ಆಗ್ತಕ್ಕಂಥವು ಅದಾವು. ಯಾವ ಅತಿ ಆಕ್ಸಿಡೆಂಟ್ ಆಗ್ತಕ್ಕಂಥ ವೈರ್ಗಳು ಅದಾವು, ತಕ್ಷಣ ಎಮರ್ಜೆನ್ಸಿ ನೀವು ಕೂಡಲೇ ಮಾಡುವಂತದ್ದು ಮಾಡಬೇಕು. ಮತ್ತ ಅದನ್ನ ಚಾರ್ಜ್ ಯಾರೋ ₹1 ಕೊಡೋರಲ್ರಿ, ಯಾರು ₹1 ಕೊಡಂಗಿಲ್ಲ. ಯಾರು ಕೊಡಕ್ ಹೋಗ್ಬೇಡ್ರಪ್ಪ, ಯಾರು ಕೂಡ ₹1 ಶಿಫ್ಟಿಂಗ್ ಚಾರ್ಜ್ ಕೊಡಂಗಿಲ್ಲ. ಇನ್ನು ಮುಂದಕ್ಕೆ ಕೊಡಂಗಿಲ್ಲ, ಹಿಂದೂ ಕೊಡಂಗಿಲ್ಲ. ಯಾಕೆ ಕೊಡುದಿಲ್ಲ? ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಎಲ್ಲರೂ ಕುಂಡ್ರಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅದರೇ ಸರ ಈಗ ನೋಡ್ರಿ, ಈಗ ಏನ್ ಮಾಡ್ತೀರಿ? ಇವ್ರದ್ದು ಒತ್ತಾಯ ಒಂದರ ಬಗೆಹರಿಸ್ಬೇಕಲ್ಲ. ಈಗ ನಾವು ಅವಕಾಶ ಕೊಟ್ಟದು 5 ಲಕ್ಷ 10 ಲಕ್ಷ ಕೋಟಿ ಗಂಟಲೆ ಇದ್ದದಕ್ಕೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ಕೊಂಡ್ರು. ಈಗ ತಕ್ಷಣ ಈಗ 2 ಲಕ್ಷ 3 ಲಕ್ಷ ಇವತ್ತು 4 ಲಕ್ಷ ಇದ್ದದ್ದ ತಮ್ಮ ಆಡಳಿತ ಇದ್ರಿ, ಏನ್ ತೊಂದರೆ ಆಗುದಿಲ್ಲ. ನೀವು ಇಲ್ಲಿ ನಿಮ್ ಕಂಟ್ರೋಲ್ ಇರ್ತೈತೆ. ಎಮರ್ಜೆನ್ಸಿ ಇದ್ದದ್ದು ಮಾಡ್ರಿ. ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು. ನಾವು ಏನ ಮಾಡಿದ್ವಿ ಈಗ ಮತದಾರ ಏನ್ ಮಾಡೋ ಸಂಬಂಧ ನಾವು ಸಂಜೆ ಮಠ ಅಧಿಕಾರ ಈಗ ಒಂದ್ ತಿಂಗಳ ಇಲೆಕ್ಷನ್ ಆಯ್ತು ಸರ್, ಫೈಟ್ ಮಾಡತ್ತಾರೋ, ಮತ್ತೊಬ್ರು ಕೂಡ ಯಾರು ಫೈಟ್ ಮಾಡ್ತಾರೋ, ನೀವು ಕೂಡ ಫೈಟ್ ಮಾಡ್ತೀರಿ. ಅಧಿಕಾರಕ್ಕೆ ಬಂದ ಕೇಳಿಲ್ಲ, ಅಧಿಕಾರಕ್ಕೆ ಬಂದವ್ರನ್ನ ಯಾರನ್ನೂ ಬಿಡಂಗಿಲ್ಲ, ಫ್ರೀ ಆಗಿ ಮಾಡಿ ಕೊಡ್ಬೇಕ. ಅದೇನ್ ಪುಕ್ಕಟ ಕೇಳತ್ತಿಲ್ಲ. ಇಡೀ ಜಗತ್ನಾಗಿಂದ ನೀವು ವ್ಯವಹಾರ ಬೇರೆ ಇಲ್ಲ. ನಾನು ₹1,000 ಕೋಟಿ ಹೋರಾಟ ಮಾಡಿ ನಾವು ರೈತರಿಗೆ ನಿರಂತರ ಜ್ಯೋತಿ ಮಾಡಿಕೊಟ್ಟದು. ಬೇಸಿಗೆ ಟೈಮ್ದಾಗ ಕರೆಂಟ್ ಇದ್ರಿಕಿಲ್ಲ, ನಾವು ಹುಬ್ಳಿಗೆ ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಮಾತಾಡಿಸಿ ಅಲ್ಲಿ 10,000 ಮಂದಿ ಕೂಡ ನಾವು ಹೋರಾಟ ಮಾಡಿ ರಾತ್ರಿ ಕರೆಂಟ್ ಕೊಡಿಸ್ಲಿಲ್ಲ, ಯಾರು ಕೊಡಿಸಿಲ್ಲ ನಮಗ. ನಾವು ಪಟ್ಕೋಬೇಕಾಗಿತ್ತು, ಗಡಬಡಿಸ್ಬೇಡ್ರಿ. ಇವತ್ತ ಬಂದ ಎಲ್ಲ ನುಂಗುದಲ್ಲ. ಈಗಾಗಲೇ ನೀವು ಅಡಿಷನಲ್ ವರ್ಕ್, ಯಾವ ಎಮರ್ಜೆನ್ಸಿ ವರ್ಕ್ ಅದಾವ ಅವ್ರಿಗೂ ಒಂದು ಸಂಘಟನೆ ಅಲ್ಲಿ ಏನಿರ್ತೈತಿ. ನಾವ ಇಟ್ಟು ದಿವಸ ಎಷ್ಟೋ ಈಗ ನೀವು 7-8 ತಿಂಗಳಾತ್ ನೀವು ರೈತ ಸಂಘದವ್ರು ಗುದ್ದಾಡತ್ತೀರಿ. ಈಗ ಅವ್ರು 2 ತಿಂಗಳಾತು ಅವ್ರು TC ಕುಣ್ಸಾತಾರ, ಗುದ್ದಾಡತ್ತಾರ. ಈಗ ನಾಳೆ ಬೆಳಿಗ್ಗೆ ಅನುಗುಣದ ಕೋರ್ಟ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಕೈತಿ. ಅವ್ರು ಯಾವ್ದು ಚಲಾವಣೆ ಮಾಡಕ್ ಬರೋದಿಲ್ಲ. ಅಧಿಕಾರ ಅವ್ರ ಕೈಯಾಗಿಂದ ಹೋಗಿ ಬಿಡ್ತ. ಮತ್ತ ಅವ್ರ ಕೈಯಾಗ ಅಧಿಕಾರ ಬತ್ತಪ್ಪ ಅಂತಂದ್ರ ನೀವ್ ಯಾರೋ ಮಾನಸಿಕ ಆಗ್ಬೇಡ್ರಿ. ಇವ್ರು ನಾಳೆ ಇವ್ರು ಅಧಿಕಾರಕ್ಕೆ ಬರ್ದ್ರ ಮುಂದ್ ನಮ್ಗೆ ಗತಿ ಹಂಗ ಅನ್ನಕ್ ಹೋಗ್ಬೇಡ್ರಿ. ನೋಡ್ಲ, ಇವ್ರ ಅಧಿಕಾರಕ್ಕೆ ಬಂದ್ರು ಕೂಡ ಕೆಲಸ ಮಾಡ್ಬೇಕು, ಮತ್ತೊಬ್ಬರ ಅಧಿಕಾರಕ್ಕೆ ಬಂದ್ರು ಕೂಡ ಕೆಲಸ ಮಾಡ್ಬೇಕು. ನಾಳೆ ಏನೇ ಅಧ್ಯಕ್ಷ ಆದ್ರೂ ಕೂಡ ಕೆಲಸ ಮಾಡ್ಲೇಬೇಕು. ಅದೇನು ಬಿಟ್ಟದ್ದಿಲ್ಲ. ಇವ್ರಿಗೆ ನಿಮ್ಗೇನ್ ಹೇಳ್ತಾನ, ಇದು ಇಲ್ಲಿ ಕಂಪನಿ ಐತಂದ್ರೆ ಕರೆಂಟ್ ಅನ್ನ ಇವ್ರು ಕೊಡಂಗಿಲ್ಲ. ಸರ್ಕಾರ ಕರೆಂಟ್ ಅನ್ನ ನಮ್ಗೆ ಹೆಂಗ ಎಲ್ಲಾ ಕಡೆ ಉಚಿತವಾಗಿ ಕೊಡ್ತಾರೋ ಇವ್ರಿಗೂ ಕೂಡ ಅದನ್ನ ಹಣ ಸರ್ಕಾರಕ್ಕೆ ಕಂಪನಿಗೆ ಇದನ್ನೆಲ್ಲ ಹಣವನ್ನು ಬಳಸ್ತಾರ. ಇಲ್ಲಿ ಇದೆಲ್ಲ ವ್ಯವಸ್ಥೆ ಸಿಸ್ಟಮೆಟಿಕ್ ಅನುದಾನ ಅಂತಂದ್ರೆ ಈಗ ಇವರು ಹೆಂಗ ಎಸ್ಕಾಂ ಕಂಪನಿಯಿಂದ ಸರ್ಕಾರ ವತಿಯಿಂದ ಇಲ್ಲಿ ಹಣ ಬಿಡುಗಡೆ ಆಕೈತಿ, ಅದನ್ನ ಹೆಂಗ್ ನಮಗ್ ಕೆಲಸ ಮಾಡ್ತಾರ. ಇವರು ಈಗ ಅಷ್ಟ ಮಾಡ್ಬೇಕ. ಇಲ್ಲಿ ಆಡಳಿತ ಇದ್ದಿರ್ತಕ್ಕಂಥದ್ದು ಸಾಧ್ಯತೆಯೊಳಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗಿತ್ತು. ಹಿಂದಿನವರ 20-30 ವರ್ಷದಿಂದ ನೀವು ಶೋಷಣೆ ಅನುಭವಿಸಿದ್ರಿ, ಅನುಭವಿಸಿಲ್ಲ.
ಯಾವಾಗ ಸಂಘಟನೆಗಳು ನೀವು ಹುಟ್ಟು ಹಾಕಿರಿ ಜಾಗೃತ ಆಯ್ತು, ಇವರೊಂದಿಗೆ 2 ತಿಂಗಳಾಯ್ತು, ಇವರು ಕೂಡ ಗುದ್ದಾಡತ್ತಾರು, ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಕ್ಕಂತ ಸೂಚನೆ ಪ್ರಾರಂಭ ಆಗೈತಿಲ್ಲ. ಇದನ್ನ ಇನ್ನು ಮುಂದೆ ಇದು ನಿರಂತರ ಆಗ್ಬೇಕಾ ಇಲ್ರಿ? ನಾಳೆ ಇವರ ಮಾತು ಕೊಟ್ಟವ್ರು ನಾಳೆ ಚುನಾವಣೆಯಾಗ ಅವ್ರು ಬರ್ಲಿಲ್ಪ ಅಂತಂದ್ರೆ ಬಿಟ್ರಂತಿಲ್ಲ. ಇಲ್ಲಿ ನೋಡಿಲಿ, ಯಾರು ಬೇಕಾದವ್ರು ಬರ್ಲಿ, ಇಲ್ಲಿ ನಮ್ ಸೇವಾ ಮಾಡಕ್ ಬಂದಿರ್ತಾರ, ನಮ್ ಕೆಲಸ ಮಾಡ್ಲೇಬೇಕು, ಪುಕ್ಕಟ್ಟ ನಿರಂತರ ಜ್ಯೋತಿ ಮಾಡ್ಬೇಕು. ಯಾರನ್ನೂ ಬಿಡಂಗಿಲ್ಲ, ನಾವು ಯಾರನ್ನೂ ಬಿಡಂಗಿಲ್ಲ, ಬಿಟ್ಟಪ್ಪು ಅಲ್ಲ. ನಾವ ರಾಜ್ಯದ ಮುಖ್ಯಮಂತ್ರಿ ಯಾರಿಗೆ ಬಂದಿದ್ರು? ಯಡಿಯೂರಪ್ಪಗ 1200 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಇದ್ರ ಬ್ಲಡ್ದಾಗ 1200 ಕೋಟಿ ರೂಪಾಯಿ ರೊಕ್ಕ ಬಂದಿರ್ಕಿಲ್ಲ. ಮುಖ್ಯಮಂತ್ರಿ ನಾನಲ್ಲಿ ಹೋರಾಟ ಮಾಡೋ ಸಂದರ್ಭದಾಗ ಬ್ಲಡ್ ಘೋಷಣೆ ಮಾಡ್ರಿ, ರೊಕ್ಕ ಘೋಷಣೆ ಮಾಡ್ರಿ ಅಂತ ಹೇಳ್ರ ಮುಖ್ಯಮಂತ್ರಿ ಘೋಷಣೆ ಮಾಡ್ಲಿಲ್ಲ. ಏನಾಗ 3 ತಿಂಗಳು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ರೊಕ್ಕ ಕೊಡಬೇಕು, ಅಲ್ಲಿವರೆಗೆ ರೊಕ್ಕ ಬರಂಗಿಲ್ಲ ಅಂತ ಹೇಳ್ರ. ಹಂಗಾರ ಮುಖ್ಯಮಂತ್ರಿ ಅವ್ರು ನಿಮ್ನ ಎಲ್ಲಿ ಒಳ್ಳೆಯಾಗ ಅಡ್ಡಾಡಕ್ ಬಿಡಂಗಿಲ್ಲ. ನಾಳೆ ನಿಮ್ನ ಕಾರ್ ಗಡಿ ಗೇರಾವ್ ಹಾಕಾರ, ರೊಕ್ಕ ಕೊಟ್ಟ ಮನಿಗೆ ಹೋಗ್ಬೇಕಂತ ಹೇಳಿ ಮತ್ತೆ ಟಿವಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಮರದು ಅವ್ನ ಕಾರ್ ಗಡಿ ಗೇರಾವ್ ಹಾಕಿದ್ವು. ಅವ್ ಎಲ್ಲೆಲ್ಲಿ ಹೋಗ್ಕಂಡ್ಲ ಮುಖ್ಯಮಂತ್ರಿ ಕಾರ್ ಗಡಿ ಗೇರಾವ್ ಆತ. ರಾತ್ರಿ 9 ಗಂಟೆ ಮಾಡಿ ನಾವು ಪೊಲೀಸ್ ಸ್ಟೇಷನ್ದಾಗ ಅರೆಸ್ಟ್ ಇದ್ದು. 1200 ಕೋಟಿ ರೂಪಾಯಿ ಮುಖ್ಯಮಂತ್ರಿ ನಿಗಲ್ ಕೆಲಸ ಇಸು ಕೊಟ್ಟವ್ರು. ನಾವು ರೈತ ಸಂಘದವ್ರಿಗೆಲ್ಲ ಗೊತ್ತೈತೆ, ನಾವೇನು ಹೊಸದಲ್ಲ. 1000 ಕೋಟಿ ಬಾಕಿ ಇಸು ಕೊಟ್ಟವ್ರದು. ನಿಮ್ದ ಸಂಕೇಶ್ವರ್ ಕಾರ್ಖಾನೆ 100 ಕೋಟಿ ಬಾಕಿ ಸಂಜಯ್ ಅವ್ರ ನೇತೃತ್ವದಾಗ ಹೋರಾಟ ಮಾಡಿ ಇಸು ಕೊಡ್ಲಿಲ್ಲ. ಮಣ್ಣು ಇಸು ಕೊಟ್ಟತಿ. ಸ್ವಲ್ಪ ಇನ್ನೋಡ್ರಿ, ಸ್ವಲ್ಪ ತಾಳ್ಮೆ ಇರ್ಲಿ, ಒಮ್ಮೆ ನುಂಗಾಕ್ ಬರುದಿಲ್ಲ, ಹೌದಲ್ಲ? ಈಗ ಅವರು ಕಾಲ ಅವಕಾಶ ಕೇಳ್ತಾರ. ಈಗ ಅಲ್ಲಿವರೆಗೆ ನಾವ್ ಇಟ್ಟು ದಿವಸ ತಡ್ಕೊಂಡು ಇನ್ನೊಂದ್ ಕೆಲವು ದಿವಸ ತಡೆದ್ರೆ ಏನಾಗುದತ್ತಿ? ನ್ಯಾಯಯುತವಾಗಿ ಮಾಡಿಕೊಡ್ಲಿ ಸರ್. ನ್ಯಾಯಯುತವಾಗಿ ಮಾಡ್ಬೇಕಾ? ಮಾಡಿಕೊಡ್ಲಲ್ಲ, ಮಾಡ್ಬೇಕ. ಮಾಡ್ಬೇಕು. ಅವ್ರ ಕೆಲಸದ ಅವ್ರ ಕಷ್ಟ ಬಿಡಕ್ ಬಂದಿಲ್ಲ, ಈ ಜಗತ್ನಾಗ ಇಲ್ಲದೇನು ಕೇಳಕ್ ಬಂದಿಲ್ಲ. ನಮ್ ಕಡೆ ಭಾಗದಾಗ ನಾವೆಲ್ಲ ನಿರಂತರ ಜ್ಯೋತಿ ಪುಕ್ಕಟ ಮಾಡ್ಕೊಂಡು ಇಲ್ಲೂ ಕೂಡ ನಿರಂತರ ಜ್ಯೋತಿ ಸರ್ಕಾರ ಖರ್ಚದಾಗ ತಾವು ಭರಿಸಿ ಮಾಡಿಕೊಡ್ರಿ. ಮತ್ತೇನು ಕೋರ್ಟ್ ಆಫ್ ಕಂಡಕ್ಟ್ ಜನರು ಕಾಪಾಡಕ್ ಸಂಬಂಧ ಇಲ್ಲ. ಚುನಾವಣೆ ನೋಡ್ರಿ, ಚುನಾವಣೆ ನಿಂತವ್ರಿಗೆ ಅಷ್ಟ ಏನೈತಿ, ಅವ್ರ ಚುನಾವಣೆ ವಿಚಾರದಾಗ ಅವ್ರೇನ್ ಮಾತಾಡ್ತಕ್ಕಂತ ಅವ್ರ ವಿಚಾರದಾಗ ಅವ್ರು ಇರ್ಲಿ ಮಾಡ್ಲಿ. ನೀವೇನೈತಿ ಈಗೇನ್ ಕೆಲಸ ಜವಾಬ್ದಾರಿ ಒತ್ತರಿ ತಕ್ಷಣ ಕೋರ್ಟ್ ಆಫ್ ಕಂಡಕ್ಟ್ ಯಾಕೆ ಹೇಳ್ತೀರಿ? ಇಲೆಕ್ಷನ್ ಬಂದೈತಿ, ಏನೋ ಹೇಳ್ಬೇಡ್ರಿ ನಮಗ, ನಮ್ದೇನಂತ ಕರೆಕ್ಟ್ ಮಾಡ್ಕೊಡ್ರಿ. ಕುಣ್ಸವ್ರಿ ಯಾರನ್ನು ಬಿಡುದಿಲ್ಲ ನಾವು. ಮುಖ್ಯಮಂತ್ರಿ ಸದೇ ಬಿಡಂಗಿಲ್ಲ ನಾವ. ಮುಖ್ಯಮಂತ್ರಿ ಕೂಡ ನಮ್ ಸೇವೆ ಮಾಡಕ್ಕದಾನ. ಮುಖ್ಯಮಂತ್ರಿ ಕೂಡ ನಾವು ಪಗಾರ ಕೊಡ್ತು. ಮುಖ್ಯಮಂತ್ರಿಗೂ ಕಾರಗಡಿ ಕೊಟ್ಟವ್ರು ನಾವು. ಅವ್ರಿಗೆಲ್ಲ ಗಣ್ಣ ಅಧಿಕಾರ ಕೊಟ್ಟ ನಮ್ ಕೆಲಸ ಮಾಡಕ್ ಇಟ್ಟದು. ಚೈಪ್ರ ಮುಖ್ಯಮಂತ್ರಿಗೂ ಹಿಂಗ್ ಕೆಲಸ ಮಾಡತ್ ಹೇಳವ್ರ, ಅದೇನ್ ಬಿಡೇ ಇಲ್ಲ, ಇದು ಕರ್ತವ್ಯ. ಅದಕ್ಕಾಗಿ ತಾವು ಕೂಡ ಆ ಜವಾಬ್ದಾರಿ ಒಳಗೆ ಇಟ್ಕೊಂಡ ರೈತರನ್ನ ಗೌರವಿಸ್ತಕ್ಕಂಥದ್ದಾಗ್ಲಿ ಹೇಳ್ರು. ನೀವು ಓಟ್ ಹಾಕಿರಿ, ನಾನು ಓಟ್ ಹಾಕಿನಿ, ಅಧಿಕಾರಕ್ಕೆ ಬಂದ್ರು ಮಾಡ್ಲಿಲ್ಲ. ಮುಖ್ಯಮಂತ್ರಿನೂ ಹೇಳ್ತಾರೋ, MLA ಸುಳ್ಳು ಹೇಳ್ತಾರೋ, ಎಲ್ಲರೂ ಸುಳ್ಳು ಹೇಳ್ತಾರ. ನಮ್ಮ ಬದುಕಿನಾಗ ಆಟ ಆಡೋದು ಬೇಡ. ಇದು ರೈತರಂದ್ರ ತಮಗೆಲ್ಲರಿಗೂ ಕೂಡ ಗೌರವ ಇರಲಿ. ಅಧಿಕಾರಿಗಳಿಗೆ ಹಿಂದೇನಾಗೈತಿ ನಾವು ಕೇಳಂಗಿಲ್ಲ. ಕೇಳ್ರಿ, ಇನ್ನು ಮುಂದೆ ಅಧಿಕಾರಿಗಳು ತಮ್ಮ ಆಫೀಸ್ಗೆ ಬಂದ್ರ ಅಂದ್ರ ಏನ್ ಸತ್ಯ ಇರ್ತೈತಿ ಆ ಸತ್ಯನ ಮಾತಾಡಿ ಏನ್ ಕಾನೂನು ಪ್ರಕಾರ ತಾವು ಲೀಗಲ್ ಆಗಿ ಮಾಡ್ಬೇಕಾಗೈತಿ. ಮತ್ತ ರೊಕ್ಕ ತಿಂದ ಹೆಂಗ್ ಇನ್ ಲೀಗಲ್ ಆಗಿ ಕೆಲಸ ಮಾಡ್ತಿರ್ಲ, ರೊಕ್ಕ ತಿನ್ನೋದನ್ನು ಹೃದಯವಂತಿಕೆಯಿಂದ ರೈತ ಕಷ್ಟದಾಗ ಅದಾನಂತೇಳಿ ಆ ಕೆಲಸ ಮಾಡಿಕೊಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಿ. ಇನ್ನ ಅದು ಆಗ್ಬೇಕು. ಎಲ್ಲೇ ಇರ್ಲಿ, ಇವತ್ತು ಯಾವ್ದೋ ಇಲಾಖೆ ಒಳಗೆ ರೈತರಿಗೆ ಗೌರವ ಸಿಗ್ಲೇಬೇಕು. ನಾವು ಮಾಲಕರದು, ನಾವು ಅನ್ನ ಹಾಕಿದ್ವು ಅಂತೇಳಿ ಇವತ್ತೆಲ್ಲಾರು ನಡೆದಾಡೋ ಶಕ್ತಿ ಕೊಟ್ಟಾರ. ಇವತ್ತು ಕೆಂಪಾಗ ಲಾಲ್ ಆಗಿದಾರ. ನಾವು ಕರ್ಗಾಗಿದ್ವು, ದುಡ್ದು ನಾವು ಕರ್ಗಾಗಿದ್ವು. ಯಾಕಂದ್ರೆ ನಾವು ನಿರಂತರ ಕಬ್ಬ ಕಳಿಗಿ ಕಸ ನೀರ ದುಡ್ದು ನಾವು ಇವತ್ತು ಕಪ್ಪು ಹೊಡೆದು ನಮ್ಗೆ ಯಾರಿಗೂ ಕಳೆ ಇಲ್ಲ. ಇಡೀ ಜಗತ್ತಿಗೆ ಅನ್ನ ಹಾಕೋ ಸಂಬಂಧ. ಅದು ರೈತರು ಯಾರೋ ಬರಲಿ ರೂಪಾಯಿ ಗಳಿಸಿದಾರ. ನಾವೇನು ಗಳಿಸಿಲ್ಲ, ನಮ್ ದನ ಹಾಕಾರ ದೌನಿಗೆ ನಾವು ಹಂಗಾದೇವು. ನಾವ್ ಇನ್ನೊಂದು 2 ತಾಸು ಕೊಡ್ತೇವೆ, ನಮ್ದೇ ಸಿಟ್ಟಿಲ್ಲ, ಅಭಿವೃದ್ಧಿ ಇಲ್ಲ, ನಾವು ಕೊಡ್ತೇವೆ. ನಾವು ಕೊಡ್ತೇವೆ. 11 ಬರಂಗಿಲ್ಲ. ನಾಳೆ ಬೆಳಿಗ್ಗೆ ಬರಲ್ಲ, ಅವ್ರ ಬೆಳಿಗ್ಗೆ ಬರ್ತಾರಲ್ರ, ಇವತ್ತು ಮಾತಾಡಲ್ಲ, ಈಗ ಬರಕ್ ಆಗುದಿಲ್ಲ. ಎಲ್ಲಿ ಹೋರ್ದಾರ ಅವ್ರ? ನಾಳೆ ಮೀಟಿಂಗ್ ಐತಿಲ್ಲ, ಜನರಲ್ ಮೀಟಿಂಗ್ ಐತಿ, ಅಲ್ಲಿ ಬರಲ್ಲ. ಈಗ ಯಾಕೆ ಬರಂಗಿಲ್ಲ? ನಾಳೆ ಬರಂಗಿಲ್ಲ ಅಂತಂದ್ರೆ, ನಾಳೆ ಬರಂಗಿಲ್ಲ ಅಂದ್ರೆ ಹಿಂದ್ ಬರ್ತಾರೋ, ಹಿಂದ್ ಬರಂಗಿಲ್ಲ, ನಾಳೆ ಬರ್ತಾರಂದ್ರೆ ಇದೆ ಅಂತ.
ಮಡಿ ಮೇಲೆ ನಂದು ಕೂಡ ಆರೋಪ ಏಕಾದವರಲ್ಲಿ ಅವ್ರು ಬಂದ ರೈತರು ಸ್ಪಂದನೆ ಮಾಡ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಪದೇ ಪದೇ ನಾವು ಬಂದಾಗ ಒಂದು ಬದಲಾವಣೆ ಆಗ್ಬೇಕ, ಸ್ವಾಭಿಮಾನ ಇರ್ಬೇಕ. ಎಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ, ರೈತರಿಗೆ ಯಾರು ಉಪಕಾರ ಮಾಡ್ತಾರೋ, ಕಷ್ಟದಾಗ ಯಾರ ನಮಗ್ ಸಹಕಾರ ಮಾಡ್ತಾರೋ ಒಳ್ಳೆಯವ್ರಿಗೆ ಓಟ್ ಹಾಕ್ರಿ. ಓಟನ್ನ ಇವತ್ತ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ನಮಗ ಒಂದು ತಾಕತ್ತನ್ನು ಕೊಟ್ಟಾರ, ಹಕ್ಕು ಕೊಟ್ಟಾರ. ಹಕ್ಕನ್ನು ಮಾರ್ಕೋಕ್ ಹೋಗ್ಬೇಡ್ರಿ. ದಿವಸ ನಮ್ ಬಾಳೆಕಾಯಿ ₹1,000 ಖರ್ಚು ಮಾಡ್ತೀವ, ಒಂದು ₹100 ಒಂದು ಕ್ವಾರ್ಟರ್ ಕೊಟ್ಟದಕ್ಕೆ ಓಟ್ ಹಾಕಿರಪ್ಪ ಅಂತಂದ್ರ ಇವತ್ತ 20 ವರ್ಷ ಶೋಷಣೆ ಅನುಭವಿಸ್ತೀರಿ, ಮುಂದೂ ಕೂಡ ಅದನ್ನ ಅನುಭವಿಸ್ತೀರಿ. ₹1 ಇಲ್ದ ನೀವ ₹1 ಖರ್ಚು ಮಾಡಿ ಒಬ್ಬ ಚುನಾವಣೆಯಾಗ ಒಬ್ಬ ಪ್ರತಿನಿಧಿ ಆಯ್ತು ತೊಂಬರಿ, ನಾವು ಕುಂಸಿದ ಗುಳ್ಳವದಿ ಕೆಲಸ ಮಾಡೋಣಕ್ ಬರ್ತೈತಿ. ಅವನ 10 ಕೋಟಿ ಖರ್ಚು ಮಾಡ್ತಾನ, ನಾಳೆ 100 ಕೋಟಿ ತಿಂತಾನು. ಆ ರೀತಿ ಕೂಡ ಇವತ್ತದ ಆಗ್ಬಾರ್ದು. ತಾವೆಲ್ಲ ಸ್ವಾಭಿಮಾನದಿಂದ ಸತ್ಯ ನ್ಯಾಯ ನೀತಿ ಧರ್ಮ ಎಲ್ಲೈತಿ ಅದನ್ನ ಕಾಪಾಡತಕ್ಕಂತ ತಮ್ದೆಲ್ಲರ ಜವಾಬ್ದಾರಿ ಐತಿ. ಈಗ ಇವತ್ತೇನ ನಾವು ಹೋರಾಟ ಮಾಡಿದ್ವು, ಕೆಲವು ಹಲವಾರು ಸಮಸ್ಯೆಗಳೆಲ್ಲ ಚರ್ಚೆಗೆ ಸಂಜೀವ್ ಅವ್ರ ನೇತೃತ್ವದಾಗ ಇವತ್ತೆಲ್ಲ ಹೋರಾಟಕ್ಕೆ ಅವ್ರಿಗೆಲ್ಲ ಮನವರಿಕೆ ಮಾಡಿದ್ವು. ನಮಗೇನೆಲ್ಲ ಬಗೆಹರಿದಂಗ ಆಗಿಲ್ಲ. ನಿಲ್ಲು 25,000 ಹುಡುಕ್ಯಾಡಿ, ಯಾಕಂತಂದ್ರೆ ಪಾಪ ಯಾರು ಕಷ್ಟದಾಗಿದ್ದವ್ರು ತುಂಬಿರಂಗಿಲ್ಲ, ಅಂತವ್ರು ಕೂಡ ಮನ್ನಾ ಮಾಡ್ತಕ್ಕಂಥದ್ದು ಮಾಡ್ರಿ ಅಂತೇಳಿ ನಿಮ್ಗ ಒತ್ತಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಿರಂತರ ಜೊತೆ ಪಂಪ್ಸೆಟ್ ಮ್ಯಾಗಿ ಕಟ್ ಮಾಡಿಲ್ಲ ಏನ್ರಿ ಅಧ್ಯಕ್ಷರ, ಸುಮಾರು 30-40 ಮೋಟರ್ IPD ಅದ್ರ ಮ್ಯಾಗ ಚಾಲು ಇದೆ ಹೇಳ್ದಂಗೆ ಕೇಳಿ ನೀವು. ಅದ್ರ ಸಲುವಾಗಿ ಅದು ಬಂದ್ ಮಾಡಿ ಅದಕ್ಕೆ ಬ್ಯಾರೆ ಟೀಚ್ ಇನ್ನೆಲ್ಲೇ ನೀವು ಕನೆಕ್ಷನ್ ಕೊಡಲಿಲ್ಲ. ಇವತ್ತು ನಾವು ಕನೆಕ್ಷನ್ ಕೊಟ್ಟು ನಾಳೆ ಅದನ್ನ ಕಟ್ ಮಾಡಾಕೈತಿದಾರ ಲೈಮನ್ ಅಲ್ಲೇ ನಾವು ಕೆಳಗೆ ಉರಿ ಹಸ್ತು ಮ್ಯಾಲ ಲೈಮನ್ ಕೊಡ್ತಿರ್ಬೇಕು 24 ಕೆಳಗೆ ಉರಿ ಹಸ್ತು. ಮತ್ತೆ ನೀವು ಅರ್ಥ ಮಾಡ್ಕೋಬೇಕು, ಆ ಪರಿಸ್ಥಿತಿ ಆಗ್ಬಾರ್ದು ನಿಮ್ಮ ಮುಂದೆ. ಎಲ್ಲ ಡೋಂಗಿ ನಾಟಕ ಮಾಡತ್ತಾರ್ರಿ. ನಾಳೆ ಯಾವಾಗ ಕಟ್ ಮಾಡಕ್ ಬಂದ್ರೆ ತಳ ಉರಿ ಹಸ್ತು ನಾವು ಬಂದಿರ್ತು. ಯಾವ ಲೈಮನ್ ಬರ್ತಾನೆ ನಾವು ಕಟ್ ಮಾಡಕ್ಕ ಸರಿ ಮಾಡಲ್ಲ. ಅದಲ್ಲ ಸರ್, ಇದೆಲ್ಲ ಕೇಳ್ತು ಮಾಡ್ತು ಒಟ್ಟ ಈ ಪದ್ಧತಿ ಯಾಕ್ರಿ? ಒಂದ್ ದಿನ 2 ದಿನ ಕುಡಿತು ಅಲ್ಲೇ ಹೋಗಿ ಮಾಡ್ಕೊಂಡ್ರೆ ಸರಿ ಮಾಡ್ಕೊಂಡ್ ಸರಿ ಮಾಡ್ರಿ. ರೈತರು 3 ಮೋಟರ್ ಸಂಬಂಧ ಲೆಕ್ಕೈತಿಲ್ರಿ ಅವ್ರಿಗೆ. ಇವ್ರು ಆಗ ಹೋಗು ತೊಡ್ಕೊಂಡು ನಮಗ್ ಗೊತ್ತಿಲ್ರಿ. ಪ್ರತಿಯೊಂದ್ಸಲ ಬಂದದ ಹರಕೆ ಮಾತ ಇವ್ರು. ಈಗೆಲ್ಲ ಎಲ್ಲಾ ಭೂಮಿಯನ್ನ ಫಲವತ್ತತೆ ಮಾಡಿದ್ವು. ಅದ್ರ ಸಂಬಂಧ ನಮಗೆ ನಿರಂತರ ಜ್ಯೋತಿ ಅವಶ್ಯಕತೆ ಐತಿ ಅಂತೇಳಿ ಹೇಳಕ್ಕಾಗಿ ಬಂದು. ಇಲ್ಲ ಅಂತಂದ್ರೆ ಇದನ್ನ ನೀಗ್ಲಿಲ್ಪ ಅಂದ್ರೆ ನನಗೇನ್ ಅನ್ಸದತ್ತಿ, ಎಲ್ಲಿ ಗುಂಪುಗಳು ಇರ್ತಾವೋ ಅಲ್ಲಿ ನಾವು ನಿರಂತರ ಜ್ಯೋತಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಸರ್ಕಾರ ಯೋಜನೆ ಇದೆ. ಇದರ ಸತ್ಯ ಸುಡ್ರು ಎಲ್ಲೆಲ್ಲಿ ಬಹಳ ಒಂದ್ 20 ಮಣಿ 10 ಮಣಿ 30 ಮಣಿ ಅಂತ ಇದ್ದಲ್ಲಿ ಒಂದು ಯೋಜನೆ ಕೊಡಬೇಕು ಅನ್ನುವಂಥದ್ದು ಐತಿ. ಎಸ್ಕಾಂ ಕಂಪನಿ ಒಳಗೂ ಕೊಡತ್ತಾರೋ ತಾವು ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಪ್ರಾಯೋಗಿಕವಾಗಿ ಮಾಡತ್ರಿ. ಅದು ಪ್ರಾಯೋಗಿಕವಾಗಿ ಬೇಡ, ಅದು ನಿರಂತರವಾಗಿ ಜನರಿಗೆ ಮುಟ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥದ್ದ. ಈಗ ಆಯ್ತು, ಹಿರಿಯರು ಇಲ್ಲ ಸಂಜು 8 ಮೋಟ್ರ್ ಈಗಾರ ಬೆಳಿಗ್ಗೆ ಕೊಡೋರು ಈಗಾರ ಕೊಡೋರು ಕೊಟ್ಬಿಡ್ತೇವೆ. ಅದು ಬಂದ್ ಮಾಡಿಸಿ ಕಟ್ ಕಟ್ಬಿಡ್ತೇವೆ. ಆಯ್ತು, ಈಗ ಕೊಡ್ತಾರ ಈಗ ಕೊಡ್ತಾರ ಬಿಡು. ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್. ಹುಕ್ಕೇರಿ ರೈತರಿಗೆ, ಹುಕ್ಕೇರಿ ರೈತ ತಾಯಂದಿರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಜವಾನ್. ಎಲ್ಲರಿಗೂ ನಮಸ್ಕಾರ.